ನಯಾರಾ ಕಂಪನಿಯ ಪೆಟ್ರೋಲ್ ಹಾಗೂ ಡೀಸೆಲ್ ಬಂಕ್ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸೆಂಟರ್ ಅನ್ನು ಚನ್ನರಾಯಪಟ್ಟಣದ ಮೈಸೂರು ರಸ್ತೆಯಲ್ಲಿನ ಅಡಗೂರು ಗೇಟಿನಲ್ಲಿ ಪದ್ಮಾ ಜಗನ್ನಾಥ್ ಫ್ಯೂಯಲ್ ಸ್ಟೇಷನ್ ಹೆಸರಿನಲ್ಲಿ ಲೋಕಾರ್ಪಣೆಯಾಗಿದೆ. ಶ್ರವಣಬೆಳಗೊಳ ಹೋಬಳಿ ಚಿಕ್ಕಬೆಳತಿ ಗ್ರಾಮದ ಪದ್ಮಾ ಜಗನ್ನಾಥ್ ಮತ್ತು ಕುಟುಂಬಸ್ಥರಾದ ನಿಖಿತಾ ಅಭಿಷೇಕ್, ಸುಪ್ರಿಯಾ ಅಭಿಲಾಷ್ ನೂತನ ಉದ್ದಿಮೆಯನ್ನು ಪ್ರಾರಂಭಿಸಿದ್ದಾರೆ. ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಕಾರ್ಯದರ್ಶಿ ಶಂಭುನಾಥ ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದ್ದಾರೆ. ಶಾಸಕ ಸಿಎನ್ ಬಾಲಕೃಷ್ಣ, ಸಂಸದ ಶ್ರೇಯಸ್ ಎಂ ಪಟೇಲ್, ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ, ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ವಿಜಯಕುಮಾರ್, ಬಿಜೆಪಿ ಮುಖಂಡ ಚಿದಾನಂದ್, ಚಿಕ್ಕಬೆಳತಿ ಪ್ರವೀಣ್, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷದ ಮುಖಂಡರು, ಚನ್ನರಾಯಪಟ್ಟಣದ ಉದ್ಯಮಿಗಳು, ಸ್ನೇಹಿತರು, ಚಿಕ್ಕಬೆಳತಿ ಗ್ರಾಮಸ್ಥರು, ಸಂಬಂಧಿಕರು ಆಗಮಿಸಿ ನೂತನ ಉದ್ದಿಮೆಗೆ ಶುಭ ಹಾರೈಸಿದ್ದಾರೆ. ನಯಾರಾ ಪೆಟ್ರೋಲ್ ಪಂಪು ಅದರ ಉತ್ತಮ ಗುಣಮಟ್ಟಕ್ಕೆ ಹೆಸರಾಗಿದೆ. ಭಾರತದಲ್ಲಿ ಸುಮಾರು 7,000 ಔಟ್ಲೆಟ್ಗಳನ್ನ ಹೊಂದಿದೆ. ಸೊ ಈಗ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ರಾಜ್ಯ ಹೆದ್ದಾರಿಯಲ್ಲಿ 24/7 ವಾರ ಪೂರ್ತಿ ದಿನಪೂರ್ತಿ ಉತ್ತಮ ಗುಣಮಟ್ಟದ ಪೆಟ್ರೋಲ್ ಡೀಸೆಲ್ನ ಇಲ್ಲಿ ಒದಗಿಸ್ತಾರೆ. ಹೊಸದಾಗಿ ಶುರುವಾಗಿದೆ. EV ಚಾರ್ಜಿಂಗ್ ಇದೆ. ಈಗ ಬಹುಶಃ ಎಲ್ಲರ ಮನೆಯಲ್ಲೂ ವೆಹಿಕಲ್ ಮನೆಗಳು ಕರೆಂಟ್ ವೆಹಿಕಲ್ಗಳು ಇರ್ತದೆ ಮತ್ತು ಪೆಟ್ರೋಲ್ ಡೀಸೆಲ್ಗಳು ಇರ್ತದೆ. ಸೊ ಇಲ್ಲಿ 24 ಗಂಟೆ ಅದು ಲಭ್ಯ ಇರ್ತದೆ. ಅಂದರೆ ಸುತ್ತಮುತ್ತಲಿಗೆ ಭಾಳ ಅನುಕೂಲ ಆಗುತ್ತೆ ಮತ್ತು ಉತ್ತಮ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿದ್ದಾರೆ. ಸೊ ಆದ್ದರಿಂದ ಸ್ಥಳೀಯರಿಗೆ ಭಾಳ ಅನುಕೂಲ ಆಗುತ್ತೆ. ಸೊ ಒಳ್ಳೆಯ ವ್ಯವಸ್ಥೆ ಮಾಡಿರೋದ್ರಿಂದ ಇಲ್ಲಿರೋದ್ರ ಅನುಕೂಲವನ್ನು ಗರಿಷ್ಠ ಮಟ್ಟದಲ್ಲಿ ಪಡ್ಕೋಬೇಕು ಅಂತ ಕೇಳ್ಬೋದು. ಪದ್ಮಾ ಜಗನ್ನಾಥ್ ಫುಡ್ ಸ್ಟೇಷನ್ ತಯಾರಾಗಿದೆ. ನಯಾರಾ ಸ್ಪಾನ್ಸರ್. ಇಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು EV ಎಲ್ಲ ಚಾರ್ಜಿಂಗ್ ಇದೆ. ಇಲ್ಲಿ ಒಳ್ಳೆಯ ಜಾಗದಲ್ಲಿ ಆಗಿರುವ ಕಾರಣ ಇಲ್ಲಿ 24/7 ಕೆಲಸ ಮಾಡುತ್ತಾರೆ. ಮತ್ತು ಏನಾದರೂ ಪೆಟ್ರೋಲ್ ಡೀಸೆಲ್ ಖಾಲಿಯಾದರೆ ಇಲ್ಲಿ ಹಾಕ್ಸ್ಕೊಂಡ್ಬರ್ತಾರೆ. ಪದ್ಮಾ ಜಗನ್ನಾಥ್ ಸಂಸ್ಥಾಪಕರಾದ ನನ್ನ ಸಹೋದರಾದ ಜಗನ್ನಾಥ್ ಅವರು ನಯಾರಾ ಕಂಪನಿಯ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಇದನ್ನು ಪೆಟ್ರೋಲ್ ಬಂಕನ್ನು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಕ್ವಾಲಿಟಿ ಡೀಸೆಲ್ ಮತ್ತು ಕ್ವಾಲಿಟಿ ಪೆಟ್ರೋಲ್ ಅಂತ ತುಂಬ ಆಕರ್ಷಿಯಾಗಿ ಕೊಡ್ತಾ ಇದ್ದಾರೆ. ತಾವೆಲ್ಲರೂ ಕಸ್ಟಮರ್ಸ್ ಬಂದು ಇಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಹಾಕಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತೀವಿ. ಇದೇ ಥರ 24 hours ಸರ್ವಿಸ್ ಇರುತ್ತೆ. ಮಕ್ಕಳಾದ ಅಭಿಷೇಕ್ ಮತ್ತು ಅಭಿಲಾಷ್, ನಿಖಿತಾ ಮತ್ತು ಸುಪ್ರಿಯಾ ಇವರು ಮತ್ತು ಮೊಮ್ಮಕ್ಕಳು ಸೇರಿ ಈ ಒಳ್ಳೆಯ ಕಂಪನಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಭಾಳ ಶ್ರಮವಹಿಸಿ ನನ್ನ ಸಹೋದರ ಜಗನ್ನಾಥ್ ಅವರು ಗ್ರಾಮೀಣ ಪ್ರದೇಶದಲ್ಲಿದ್ದು ಅವರು ಚಿಕ್ಕಂದಿನಿಂದಲೂ ಸಹ ಶ್ರಮಪಟ್ಟು ಭಾಳ ದುಡಿಮೆ ಮಾಡಿ ಇವತ್ತು ಮಕ್ಕಳಿಗೆ ಈ ಫ್ಯಾಮಿಲಿಗೆ ತುಂಬ ಒಂದು ಚಿನ್ನದ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲಿಕ್ಕಾಗು. ಅದರ ಜೊತೆಗೆ ಶ್ರೀಮತಿ ಪದ್ಮಾ ಅವರು ಸಹ ಗಂಡ ಸಹೋದರಿ ಗಂಡ ಹೆಂಡತಿ ಮತ್ತು ಮಕ್ಕಳು ಎಲ್ಲರೂ ಸಹ ಹಗಲು ರಾತ್ರಿ ದುಡಿದಿದ್ದಾರೆ. ಮಕ್ಕಳು ಸಹ ಗ್ರಾಮೀಣ ಪ್ರದೇಶದಿಂದ ಓದಿ ಇವತ್ತು ಬೆಂಗಳೂರಿನಲ್ಲಿ ಉದ್ಯಮಿಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರದ್ದೇ ಆದ ಸ್ವಂತ ಉದ್ಯಮಿ ಇದೆ. ಅದರಿಂದ ಒಳ್ಳೆ ಸುಸಂಸ್ಕೃತರು, ಈ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಬೇಕು ಅಂತ ಇಡೀ ಹೋಲ್ ಫ್ಯಾಮಿಲಿ ಪ್ರಯತ್ನ ಪಡ್ತಾ ಇದೆ. ಅದರಿಂದ ಬಂದು ಎಲ್ಲರೂ ಸಹ ಬಂದು ಭಾಗಿಯಾಗಿ ಇವತ್ತು ಆದಿಚುಂಚನಗಿರಿ ಮಠದ ಸ್ವಾಮೀಜಿಯವರು, ಹಾಸನ ಬ್ರಾಂಚ್ ಸ್ವಾಮೀಜಿಯವರು ಮತ್ತು ಶಾಸಕರಾದ CN ಬಾಲಕೃಷ್ಣ ಅವರು ಮತ್ತು ಮಾಜಿ ಶಾಸಕರಾದ CS ಪುಟ್ಟೇಗೌಡರವರು ಮತ್ತು ಹಲವಾರು ಜನ ಈ ತಾಲೂಕಿನ ಗಣ್ಯ ವ್ಯಕ್ತಿಗಳು ಮತ್ತು ಪತ್ರಿಕೋದ್ಯಮದವರು ಎಲ್ಲರೂ ಬಂದು ಈ ಪೆಟ್ರೋಲ್ ಬಂಕ್ ಸುಗಮವಾಗಿ ನಡೆಯಲಿ ಅಂತ ಹೇಳಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ಹೊಂದಿಸಿ ಏನು ನಾವು ಪೆಟ್ರೋಲ್ ಬಂಕು ಓಪನ್ ಮಾಡಿದ್ದಾರೆ ಅದಕ್ಕೆ ಬಂದು ಸಹಕಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾರೆ.